ಬೇಡಿದ ವರ ಕೊಡ್ತಾನೆ ಶರಣ. ಯಾರೇನ್ ಭಕ್ತಿಲಿಂದ ಬೇಡ್ತಾರೆ ಎಲ್ಲ ವರ ಸಿಗ್ತದ ನೋಡ್ರಿ. ಗುಲ್ಬರ್ಗ ಮಂದಿ ಆಸ್ಪಾಸ್ ಹಳ್ಳಿ ಊರ್ ಮಂದಿ ನಮ್ಮ ಗುಲ್ಬರ್ಗ ಮಂದಿ ಅಂದ್ರೆ ಶರಣರ ಆಶ್ರಯದ ಒಂದು ಅದ್ದೂರಿಯಾಗಿ ಅವ್ರದೊಂದು ಮೆರವಣಿಗೆ ಈ ಜಾತ್ರೆ ನೋಡೋದು ಒಂದು ಪುಣ್ಯ. ಪ್ರತಿಯೊಬ್ಬರು ಇಲ್ಲಿ ಭಕ್ತಿ ಭಾವದಿಂದ ಎಲ್ಲರೂ ಭಾಗವಹಿಸಿ ತಮ್ಮ ಭಕ್ತಿ ಸಮರ್ಪಣೆಯನ್ನ ಮಾಡೋ ಜಾತ್ರೆ ಇದಾಗಿರುತ್ತೆ. ಬಂದಾಗೆಲ್ಲ ಸರಿಯಾಗಿ ಆಗ್ಯದ ನೋಡ್ರಿ. ನಮ್ಗೆ ಹೊಳೆ ಬಿದ್ದ ಬಳಕ ಶರಣನ್ ಹೊಳೆ ಬಿದ್ದ ಎಲ್ಲ ಅನುಕೂಲ ಆಗ್ಯದ್ರಿ. ದೇವ್ರ ಅನುಕೂಲ ಮಾಡ್ಕೊಟ್ಟಾನ್ರಿ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಕಲಬುರಗಿಯಲ್ಲಿ ನಡೀತಾ ಇರುವ 204ನೇ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕವಾದಂಥ ಸ್ವಾಗತ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಶರಣರ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನ ಮಾತಾಡೋಣ ಬನ್ನಿ. ನಮಸ್ತೆ ರೀ, ಆರಾಮಿದ್ದೀರಿ? ಆರಾಮ್ ಸರ್. ಹಾ, ನೀವು ಎಷ್ಟು ವರ್ಷಲೇ ಹೊಂಟಿರಿ ಜಾತ್ರೆಗೆ? ಇಲ್ಲಿಗೆ ಒಂದು 10-15-20 ವರ್ಷ ಆಯ್ತ್ರಿ ಸರ್. ನಾವು ಹೌದ್ರಿ, ಭಾಳ ವರ್ಷ ಆಯ್ತ್ರಿ ಸರ್ ಇಲ್ಲಿ ಬರಕೈತಿ. ನಾವು ಯಾವ ಊರ್ಲಿ ಬರ್ತೀರಿ ನೀವು? ಅಲ್ಲಿ ನಮ್ದು ಕಾಡಮೀರ್ ಅಂತೇಳಿ ಬರ್ತಾರೆ, ಶಾಪುರ ತಾಲೂಕದಾಗ ಬರ್ತಾರೆ ಇಲ್ಲಿ. ಹೌದೇನ್ರಿ? ಅಲ್ಲಿದ್ ಬರ್ತೀರಿ ಪ್ರತಿ ವರ್ಷ? ಸೊ ಇಲ್ಲಿ ಬಂದಾಗ ನಿಮ್ಗೆ ಹೆಂಗ್ ಅನಿಸ್ತದ? ಲೈಕ್ ಜಾತ್ರೆಗೆ ಭಾಳ ಚೆನ್ನಾಗಿ ಅನಿಸ್ತಾರೆ ಸರ್. ಇಲ್ಲಿ ಹಂಗ ಅನ್ಸಂಗಿಲ್ಲ. ದೇವಸ್ಥಾನ ಐತ್ರಿ, ದೊಡ್ಡ ದೇವಸ್ಥಾನ ಐತ್ರಿ ಅಪ್ಪರದ. ಒಳ್ಳೇದಾತ್ರಿ, ಇಲ್ಲಿ ಏನಿಲ್ಲ. ಏನಾದ್ರೂ ನಿಮ್ಮ ಜೀವನದಾಗ ಏನಾದ್ರು ಬದಲಾವಣೆ ಆಗಿರೋದ? ಅವ್ರ ಆಶೀರ್ವಾದ ರೀ, ಅವ್ರ ಆಶೀರ್ವಾದ ಮಾಡಿದ್ರೆ ಬೇಕಾದಾತ್ರಿ ಅಪ್ಪ. ಯಾವಾಗ್ಲೂ ಅದ ಅಂತ ಹೇಳ್ತೀರಿ? ಆನಂದ ಬರ್ತೀರಿ, ಹಾಗೆ ಬರ್ತಿರ್ತೀರಿ. ವರ್ಷ ಕಂಟಿನ್ಯೂ ಬರ್ತೇನ್ರಿ. ಬರ್ಲಾರ್ದವ್ರಿಗೆ ಏನ್ ಹೇಳ್ತೀರಿ? ಬರ್ರಿ ಬರ್ರಿ ಅಪ್ಪ ರಾಜ್ಯರ ದರ್ಶನಕ್ಕೆ ಅಂತ ಹೇಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ನಮಸ್ತೆ ರೀ, ಆರಾಮಿದ್ದೀರಿ? ಎಷ್ಟು ವರ್ಷಲೇ ಹೊಂಟಿರಿ ಜಾತ್ರೆಗ? ಇದೇ ವರ್ಷ ಬಂದಿರಿ. ಇದೇ ಫಸ್ಟ್ ವರ್ಷ ಬಂದಿರಿ? ಮೊದಲು ಒಟ್ಟ ಬಂದಿಲ್ಲ. ಹೆಂಗ ಅನ್ಸ್ಲತ್ತರಿ ಇಲ್ಲಿ ಬಂದು? ಜಾತ್ರೆಗೆ ಬಂದು ಹೆಂಗ ಅನ್ಸ್ಲತ್ತರಿ? ಚಲೋ. ಓಕೆ, ಥ್ಯಾಂಕ್ ಯು ರೀ. ಅಲ್ಲತ್ತಿಲ್ಲ 40 ವರ್ಷಲೇ ಹೊಂಟಿರಿ. ಸೊ ಹೆಂಗ ಅನಿಸ್ತಾರ ಇಲ್ಲಿ ಬಂದ್ಮೇಲೆ? ಎಲ್ಲ ಶಾಂತ ಅನಿಸ್ತದೆ, ಚಲೋ ಅನಿಸ್ತದ್ರಿ. ಏನ್ರಿ ನಿಮ್ ಲೈಫ್ ಒಳಗೆ ಏನ್ರ ಚೇಂಜಸ್ ಆಗಿದೆ? ಎಲ್ಲರಿಗ ಸುಖದಿಂದ ಇಟ್ಟಾನ ನೋಡ್ರಿ ಇಲ್ಲೆಲ್ಲ. ಮಕ್ಕಳು ಮೊಮ್ಮಕ್ಕಳು ಸಸ್ದರು ನಮ್ಮ ಮನ್ಯಾಗ ಸರ್ವಿಸ್ ಇಲ್ಲೇ KSRP ನೌಕರಿ ಮಾಡ್ಯಾರ. ಇಲ್ಲೇ ರಿಟೈರ್ಡ್ ಆಗಿ ಇಲ್ಲೇ ಮನೆ ಕಟ್ಟಿ ಇಲ್ಲೇ. ಬರ್ಲಾರ್ದವ್ರಿಗೆ ಏನ್ ಹೇಳ್ತೀರಿ ನೀವು? ಎಲ್ಲ ಒಳ್ಳೇದಾಗ್ತದ, ಹೋಗಿ ಬರ್ರಿ ಸರ್. ನೀವು ಅವ್ರಿಗೂ ಕರಿತೀರಿ? ಓಕೆ, ಥ್ಯಾಂಕ್ ಯು. ನೀವು ಎಷ್ಟು ವರ್ಷ ಐತ್ರಿ ಜಾತ್ರೆಗೆ ಬರ್ತಾ? ಎಷ್ಟು ವರ್ಷ ಆಯ್ತು? ವರ್ಷ ಬಂದೀವ್ರಿ. ಫಸ್ಟ್ ವರ್ಷ ಬಂದಿರಿ. ಸೊ ಹೆಂಗ ಅನ್ಸ್ಲತ್ತರಿ ಚೋಟಿ? ನೀ ಎಷ್ಟು ವರ್ಷಲೇ ಹೊಂಟಿದಿ ಜಾತ್ರೆಗ? ದಿನ ಬರ್ತೀವಿ. ದಿನ ಬರೋದಲ್ಲ, ಹಿಂಗ್ ಜಾತ್ರೆ ಇದ್ದಾಗ ಎಷ್ಟು ಸರಿ ಹೊಂಟಿದ್ವಿ? ನಾವು ಒಂದೇ ಸಲ ಬರ್ತೀವಿ. ಓಕೆ ಸರ್, ನೀವು? ಸರ್ ನಾ ಇವತ್ತು ಸರ್ US ಬಂದು ಸರ್. ಫಸ್ಟ್ ಟೈಮ್ ಬಂದ್ರಿ? ಇಲ್ಲಿ ಬಂದಾಗ ಏನ್ರ ಚೇಂಜಸ್ ಅನ್ಸದ್ರಿ ನಿಮಗೆ? ಏನಿದೆ ಸರ್? ಇಲ್ಲ ಅಂದ್ರೆ ಹೆಂಗ್ ಚಲೋ ಅನ್ಸದ್ರಿ? ಹೆಂಗ ಇಲ್ಲಿ ಬಂದ ಸರ್? ಬರ್ಲಾರ್ದವ್ರಿಗೆ ಏನ್ ಹೇಳ್ತೀರಿ? ಚಂದ ಸರ್. ಮೇಡಮ್ ನಮಸ್ತೆ ರೀ, ನಿಮ್ಮ ಹೆಸರು? ಲಕ್ಷ್ಮಿ. ಹಾಂ, ಲಕ್ಷ್ಮಿ ಮೇಡಮ್ ಅವರೇ, ನೀವು ಎಷ್ಟು ವರ್ಷದಿಂದ ಹೊಂಟಿರಿ? ನಾವು 20 ವರ್ಷ ಆಯ್ತು. 20 ವರ್ಷದಿಂದ ಹೊಂಟಿರಿ. ಸೊ ಶರಣನ ಇವು ಸನ್ನಿಧಿ ಬಗ್ಗೆ ಏನು ಹೇಳ್ತೀರಿ? ನಾವು ಪ್ರತಿ ಸೋಮವಾರ ಬಂದು ದರ್ಶನ ಮಾಡ್ತೀವ್ರಿ. ಬರ್ಲಿಲ್ಲ ಅಂದ್ರೆ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಒಟ್ಟ ಇಲ್ಲಿ ಬಂದ್ರೆ ಒಂದ್ಸಲ ಶಾಂತಿ ಅನ್ನಿಸ್ತದ ಮನಸ್ಸಿಗೆ. ಇಲ್ಲಿ ಬರೋದ್ರಿಂದ ಆಗಲಿ ಅಥವಾ ನಿಮ್ಮ ಜೀವನದಾಗ ಏನಾದರೂ ಒಂದು ಸಣ್ಣ ಚೇಂಜಸ್ ಆಗಿರೋದ್ರ ಬಗ್ಗೆ ಏನಾದರೂ ಹೇಳ್ಬೋದ್ರಿ? ಚೇಂಜಸ್ ಅಂದ್ರೆ ಸರ್ ನಮ್ಮ ನಂಬಿಕೆ ಮೇಲೆ ಇರ್ತದೆ. ನಾವು ಹೆಂಗೆ ಅವನಿಗೆ ನಂಬ್ತೇವೆ, ನಮಗೆ ಆ ಟೈಪ್ ವರ ಕೊಡ್ತಾನೆ ದೇವ್ರು. ಅಂದ್ರೆ ನಂಬಿಕೆನೇ ಇಟ್ಕೊಂಡ್ರಿ ಅವ್ರ ಮೇಲೆ. ಅವ್ರ ನಂಬಿಕೆ ಇಟ್ಟು ಬರ್ತೇವ್ರಿ. ಸೋಮವಾರಕ್ಕೊಮ್ಮೆ ಬಂದು ದರ್ಶನ ಮಾಡಿ ಹೋದ್ರೆ ನಮ್ಗೆ ಶಾಂತಿ ಸಿಗ್ತದೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ರೀ, ನೀವು ಹೇಳ್ರಿ ಎಷ್ಟು ವರ್ಷಲೇ ಹೊಂಟಿರಿ? ನಾ ಇಲ್ಲೇ ಹುಟ್ಟಿದ್ರಿ, ಇಲ್ಲೇ ಬೆಳೆದಿದ್ದು, ಇಲ್ಲೇ ಎಜುಕೇಶನ್ ಶಾಣ್ ಬಸಪ್ಪಂದೇ ಆಗ್ಯದ. ಆಮೇಲೆ ನಾವು ಸೋಮವಾರಕ್ಕೊಮ್ಮೆ ಬರ್ತೇವೆ. ಆಮೇಲೆ ಶ್ರಾವಣದಾಗ ತಿಂಗಳ ಬರ್ತೇವ್ರಿ, ಒಂದೇ ಊಟ ಮಾಡ್ತೇವೆ. ಬೇಡಿದ ವರ ಕೊಡ್ತಾನೆ ಶರಣ. ಯಾರೇನ್ ಭಕ್ತಿಲಿಂದ ಬೇಡ್ತಾರೆ ಎಲ್ಲ ವರ ಸಿಗ್ತದ ನೋಡ್ರಿ. ಅವ್ರಿಗೆ ನಡ್ಕೊಂಡು ಸಿಗ್ತದ. ಬರ್ದೇ ಇರೋರಿಗೆ ಏನ್ ಹೇಳ್ತೀರಿ? ಬರ್ಲೇ ಇರ್ತಾರ ಬಂದು ಒಂದ್ ದರ್ಶನ ಪಡೆದ್ರೆ ಅವ್ರಿಗೂ ಒಳ್ಳೇದಾಗ್ತದ ಅಂತ ಹೇಳ್ತೀನಿ. ಬೇಡಿದ ವರ ಕೊಡ್ತಾನ, ಅವ್ರ ಭಕ್ತಿಲಿಂದ ಬೇಡ್ಕೊಂಡಿದ್ ಎಲ್ಲ ಆಗ್ತದ್ರಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ರೀ, ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀ ಬರ್ದಿ ಅಂತ, ಗುಲ್ಬರ್ಗದ ಇರೋದು. ನಮ್ಮ ತಾಯಿ ಓದಿದ್ದು ಇದೇ ಸ್ಕೂಲ್, ನಾವು ಇದೇ ಮುಗಿದು ನಮ್ಮ ಮಕ್ಕಳನ್ನು ಇಲ್ಲೇ ಹಾಕಿ ಈಗ ನಮ್ಮ ಮಗ ಡಾಕ್ಟರ್ ಇದೇ ಸ್ಕೂಲ್ನಾಗೆ ಓದಿ ಒಂದು ಶರಣರದೊಂದು ಸನ್ನಿಧಿ ಒಳಗೆ ಬೆಳಿಲಿ ನಮ್ದು ಆಸೆ. ಅವ್ರ ಆಶೀರ್ವಾದದಿಂದ ಅವ್ರದ್ದು ಬೆಳಕಿನಾಗ ಇದ್ದಿದ್ದು ಇನ್ನವರೆಗೂ ಫೇಲ್ಯೂರ್ ಎಲ್ಲೂ ಇಲ್ಲೇ ಇಲ್ಲ, 100% ಇಲ್ಲ. ಇಲ್ರಿ, ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಆಗ್ತದ್ರಿ ಜಾತ್ರೋತ್ಸವ. ಸೊ ಈ ಒಂದು ಜಾತ್ರೋತ್ಸವದ ಬಗ್ಗೆ ಏನ್ ಹೇಳ್ತೀರಿ? ಈ ಜಾತ್ರೋತ್ಸವ ಅಂದ್ರೆ ನಾವೊಂದು ಗುಲ್ಬರ್ಗ ಮಂದಿ ಆಸ್ಪಾಸ್ ಹಳ್ಳಿ ಊರ್ ಮಂದಿ ನಮ್ಮ ಗುಲ್ಬರ್ಗ ಮಂದಿ ಅಂದ್ರೆ ಶರಣರ ಆಶ್ರಯದ ಒಂದು ಅದ್ದೂರಿಯಾಗಿ ಅವ್ರದೊಂದು ಮೆರವಣಿಗೆ ಈ ಜಾತ್ರೆ ನೋಡೋದು ಒಂದು ಪುಣ್ಯ.
ನಾವು ಈ ಜನ್ಮ ಇರೋ ತನಕ ಅದು ಎಷ್ಟು ಸಲ ನಮ್ಮನ್ನು ನೋಡಿ ಸಿಕ್ತು ಅದು ಒಂದು ಪುಣ್ಯ. ಬರಬೇಕು, ಯಾರು ಒಟ್ಟ ಮಿಸ್ ಮಾಡ್ಕೋಬಾರ್ದು. ಮನೇಲಿ ಕೂಡಬೇಡ್ರಿ, ದಿನ ಮನೆ ಕೊಡೋದು ಇದ್ದೇ ಇರ್ತದ. ದಯವಿಟ್ಟು ಬಂದು ಶರಣರ ಆಶೀರ್ವಾದ ತಗೊಂಡು ಅವರಿಗೂ ಒಳ್ಳೇದಾಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನಾವ್ ರೀ ಭಾಳ ವರ್ಷ ಐತ್ರಿ ಇಲ್ಲಿ ಬಂದಿದ್ದು 10 ವರ್ಷ ಆಯ್ತು. ಹೆಂಗೆ ಅನಿಸ್ತದ್ರಿ ಇಲ್ಲಿ ಬಂದು? ಸರಿಯಾಗಿ ಅನ್ಸತ್ತದ್ರಿ ಇದೆಲ್ಲ. ಪ್ರತಿ ವರ್ಷನೂ ಪೂರಾ ಗ್ರ್ಯಾಂಡ್ ಆಗಿ ಆಗ್ತಿರ್ತದ ರೀ. ಸೊ ಈ ವರ್ಷನೂ ಗ್ರ್ಯಾಂಡ್ ಆಗಿ ಆಗ್ಲತ್ತದಲ್ರಿ? ಗ್ರ್ಯಾಂಡ್ ಆಗಿ ಆಗ್ತದೆ. ನಿಮ್ಗೆ ಇಲ್ಲಿ ದೇವ್ರಿಗೆ ಬಿಡ್ಕೊಳ್ಳೋದ್ರಿಂದ ಏನೇನು ಬದಲಾವಣೆ ಆಗ್ಯಾವೇನ್ರಿ? ಇಲ್ಲಿ ಬಂದಾಗ ಎಲ್ಲ ಸರಿಯಾಗಿ ಆಗ್ಯದ ನೋಡ್ರಿ. ನಮ್ಗೆ ಹೊಳೆ ಬಿದ್ದ ಬೆಳಕ್ ಶರಣನ್ ಹೊಳೆ ಬಿದ್ದ ಎಲ್ಲ ಅನುಕೂಲ ಆಗ್ಯದ್ರಿ. ದೇವ್ರ ಅನುಕೂಲ ಮಾಡ್ಕೊಟ್ಟಾನ್ರಿ. ಎಲ್ಲ ಜನಗಳಿಗೆ ಶಿಸ್ತದ ರೀ. ಓಕೆ, ಅಂದ್ರೆ ಬರ್ದೇ ಇರೋರಿಗೆ ಏನು ಹೇಳ್ತೀರಿ? ಏನ್ರಿ ಬರ್ಲಾರ್ದವ್ರಿಗೆ ಏನು ಹೇಳ್ತೀರಿ ನೀವು? ಅವ್ರವ್ರ ಇಷ್ಟ ರೀ. ಅವ್ರ ಮನ್ಸ್ನಾಗ ಭಕ್ತಿ ತಂದ್ರೆ ಬರ್ತಾರ್ರಿ, ಇಲ್ದ್ರ ಇಲ್ರಿ. ನಮ್ದೇನು ಅಷ್ಟಿಲ್ರಿ. ನಮ್ದು ಭಕ್ತಿ ಶರಣನ ಮೇಲೆ ಅದ ರೀ, ನಾವು ಬರ್ತೇವ್ರಿ. ಥ್ಯಾಂಕ್ ಯು ರೀ, ಮಾತಾಡಿದಕ್ಕೆ ಥ್ಯಾಂಕ್ ಯು. ನಮಸ್ತೆ ರೀ, ಆರಾಮಿದ್ದೀರಿ? ಎಷ್ಟು ವರ್ಷಲೇ ಬರ್ತೀರಿ ಜಾತ್ರೆಗೆ ನೀವು? ನಾನು ಇದೇ ವರ್ಷ ಬಂದಿಯಪ್ಪ. ಇಲ್ಲ ಹಂಗೆ ಅಂಜಬೇಡ್ರಿ, ಇದು ಜಾತ್ರೆ ಬಗ್ಗೆ ಖುಷಿದ್ ಹೇಳ್ರಿ ದೇವ್ರಿಂದ. ಇದೇ ವರ್ಷ ಬಂದಿರಿ? ಇಲ್ಲ ಹಂಗೆ ಕೊಡ್ತೀನಿ ತೋರ್, ಅದಕ್ಕೆ ನಾನು ದೂರಿಂದ ಬರ್ರಿ ಅಂದ್ರೆ ಹೆಂಗೆ ಅನಿಸ್ತು ಜಾತ್ರೆಗೆ ಬಂದದ್ ಕೇಳತ್ತೀವಿ ಈಗ. ಆಯ್ತು ತೋರಿ, ಎಲ್ಲ ಒಳ್ಳೇದಾಗ. ನಮಸ್ತೆ. ಕಾರ್ಯಕ್ರಮ ಮಾರತ್ತೀರಲ್ರಿ? ಎಷ್ಟು ವರ್ಷಲೇ ಮಾರತ್ತೀರಿ ನೀವು? 10 ವರ್ಷ ಆತ್ರಿ. 10 ವರ್ಷ ಆಯ್ತ್ರಿ. ಪ್ರತಿ ವರ್ಷನೂ ಬರ್ತೀರಿ? ಹೆಂಗ ಅನಿಸ್ತೀರಿ ಇಲ್ಲಿ ಬಂದು ಶರಣರ ಸನ್ನಿಧಿ ಒಳಗ್? ಚಲೋ ಅನ್ಸತ್ರಿ. ಚಲೋ ಅನಿಸ್ತೀರಿ? ವ್ಯಾಪಾರ ಚಲೋ ಆಗ್ತೀರಿ? ಎಷ್ಟು ಮಾಡ್ಕೊಂತೀರಿ ವ್ಯಾಪಾರ? 5,000 ಇಂದ 6,000. ಓಕೆ ನೋಡ್ರಿ, ಅವ್ರು ರಿವೀಲ್ ಮಾಡ್ಬಿಟ್ರು 5,000 ಇಂದ 6,000 ಮಾಡ್ಕೊಂತಾರಂತ. ದಯಮಾಡಿ ಇದು ಜಾತ್ರೆ ಮುಗಿದ್ರಿ, ಜಾತ್ರೆ ಮುಗಿಯೋವರೆಗೂ. ಸೊ ನೋಡಿ, 2 ದಿನದಾಗ ರೀ, 2 ದಿನದಾಗ ಅದು ಬಂಡಲ್ ತೆಗದ್ರಿ 3,000 ಹೋಯ್ತೈತಿ. ಇಲ್ಲ ಕಲಬುರ್ಗಿಲಿ ಯಾರಾದ್ರೂ ನೋಡ್ತಾ ಇದ್ರಪ್ಪ ಅಂತಂದ್ರೆ ಇವ್ರ ಬಲ್ ಬಂದು ಕಾರ್ಯಕ್ರಮ ತಗೋರಿ ಇವತ್ತ. ಯಾಕಂತಂದ್ರೆ ನೋಡ್ರಿ, ಎಲ್ರಿಗೂ ನಾವು ಸಪೋರ್ಟ್ ಮಾಡ್ಬೇಕು ಅಲ್ಲ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ನಿಮ್ಗೆ. ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಗೆ ಈ ಒಂದು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ. ಮೊದಲನೇದಾಗಿ ನೀವು ಬಹಳಷ್ಟು ಕಾರ್ಯನ ವಹಿಸ್ತೀರಿ ಪ್ರತಿಯೊಂದು ಜಾತ್ರೆ ಒಳಗೂ ಸರ್. ಸೊ ಈ ಜಾತ್ರಾ ಬಗ್ಗೆ ಏನು ಹೇಳ್ತೀರಿ ನೀವು? ಈ ಜಾತ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಲಬುರಗಿ ಶರಣಬಸವೇಶ್ವರ ಜಾತ್ರೆ 204ನೇ ವರ್ಷದ ಜಾತ್ರಾ ಮಹೋತ್ಸವ ಆಗಿರುತ್ತೆ. ಇಲ್ಲಿ ಈ ದಿನ ಸುಮಾರು 2 ಲಕ್ಷ ಜನ ಬಂದು ಅಪ್ಪನ ಆಶೀರ್ವಾದ ಪಡಿತಾ ಇರ್ತಾರೆ. ಸೊ ಇಂಥ ಬಂದೋಬಸ್ತುಗಳಲ್ಲಿ ನಮ್ಮ ಪೊಲೀಸರು ಅತಿ ಮುಖ್ಯವಾಗಿ ಜಾಗೃತಿಯಿಂದ ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಹೌದು ಸರ್. ಏಕೆಂದರೆ ಇದು ಜಾತ್ರಾ ಬಂದೋಬಸ್ತ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಇಲ್ಲಿ ಭಕ್ತಿ ಭಾವದಿಂದ ಎಲ್ಲರೂ ಭಾಗವಹಿಸಿ ತಮ್ಮ ಭಕ್ತಿ ಸಮರ್ಪಣೆಯನ್ನು ಮಾಡೋ ಜಾತ್ರೆ ಇದಾಗಿರುತ್ತೆ. ಸೊ ಎಲ್ಲರೂ ಬನ್ನಿ, ಜಾತ್ರೆನ ಆನಂದಿಸಿ ಸಂಭ್ರಮಿಸಿ ಸುರಕ್ಷಿತವಾಗಿ ತಮ್ಮ ಕುಟುಂಬದೊಂದಿಗೆ ಮನೆಯನ್ನು ಸುರಕ್ಷಿತವಾಗಿ ತಲುಪಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪಾತ್ರ ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ನೀವೆಲ್ಲರೂ ಸೆಕ್ಯೂರಿಟಿ ಕೊಡೋದ್ರಲ್ಲಿಂತಲೇ ನಮ್ಮ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಅವ್ರಿಗೆಲ್ರಿಗೂ ಸಂರಕ್ಷಣೆ ಕೊಡ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹಾಂ, ಸ್ನೇಹಿತರೆ ನೋಡ್ತಾ ಇದ್ದೀರಾ, ನಮ್ಮ ಜೊತೆಗೆ ಫುಲ್ ಯಂಗ್ ಹುಡುಗರು ಪಾರ್ಟಿ ಇದೆ. ಸೊ ಇವರೆಲ್ಲರೂ ಜಾತ್ರೆಗೆ ಬಂದಿದ್ದಾರೆ. ಸೊ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಪ್ರತೀಕ್ ಅಣ್ಣ. ನಿಂದು ಬ್ರೋ? ಅಮ್ಮಾರಣ್ಣ. ಇಲ್ಲಿ ಎಲ್ರು ಹೇಳ್ರಿ. ಅಭಿಷೇಕ್ ಬ್ರೋ. ಅಭಿಷೇಕ್. ಓಕೆ, ಎಷ್ಟು ವರ್ಷಲೇ ಹೊಂಟ್ರಿ ಜಾತ್ರೆಗೆ? 3 ವರ್ಷ ಹೊಂಟಿದ್ವಿ ಅಣ್ಣ. ಹೆಂಗ ಅನಿಸ್ತು ಇಲ್ಲಿ ಜಾತ್ರೆಗೆ ಬಂದು? ಫುಲ್ ಬಂದು ಚಂದ ಅನಿಸ್ಲತ್ತೋಣ. ನಮ್ಮ 3 ಜಾತ್ರೆ ನಮಗೆ ಹೆಮ್ಮೆ ಅನಿಸ್ತು ಅಣ್ಣ. ನಮ್ಮ ಕಲಬುರ್ಗಿ ಜಾತ್ರೆ ಬಗ್ಗೆ ಏನು ಹೇಳ್ತೀರಿ? ಫುಲ್ ಮಸ್ತ್ ಅಣ್ಣ. ಜಾತ್ರೆಗೆ ಬಂದು ದೇವ್ರ ದರ್ಶನ ತೋರೋಣ, ಎಂಜಾಯ್ ಮಾಡ್ರಿ, ತೀರ್ ಹೇಳೋದು ನೋಡ್ರಿ, ಹೋರೋಣ. ಓಕೆ, ಅಂದ್ರೆ ಎಲ್ರು ಬರ್ತೀರಿ. ನಿಮ್ಗೆ ಹೆಂಗ ಅನಿಸ್ಲತ್ತದ ನೀ ಹೇಳು. ಹಾ, ಎಲ್ರು ಜಯಕಾರ ಜಯಕಾರ ಹೊಡಿರಿ, ಎಲ್ರು ಹೋಗ್ಬೇಡ್ರಿ. ಜೈ. ಎಲ್ರಿಗೂ ನಮಸ್ಕಾರ. ನಾವು ನೋಡ್ತಾ ಇದ್ದೀರಾ, ನಮ್ಮ ಜಾತ್ರಾ ಮಹೋತ್ಸವದ ವಿಡಿಯೋ ಮಾಡ್ತಾ ಇದೀವಿ. ಎಲ್ಲ ಭಕ್ತಾದಿಗಳಿಂದ ಕೇಳ್ತಾ ಇದೀವಿ ಹೆಂಗೆ ಅನಿಸುತ್ತೋ ಅವ್ರ ಬಗ್ಗೆ, ಮತ್ತೆ ಎಷ್ಟು ವರ್ಷದಿಂದ ಬರ್ಲತ್ತಾರ ಅಂತೆಲ್ಲ ಕೇಳ್ತೀವಿ. ಸೊ ಇದೆಲ್ಲ ವಿಡಿಯೋ ಮಾಡ್ತಿದ್ದಾರೆ ನಮ್ಮ ಕಲಬುರ್ಗಿ ಹುಡುಗ ಮಹೇಶ್ ಅವರು. ಸೊ ಸ್ಪೆಷಲಿ ಥ್ಯಾಂಕ್ ಯು ಬ್ರೋ, ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು. ಯಾಕಂತಂದ್ರೆ ನಾವು ಜಸ್ಟ್ ಮಾರ್ನಿಂಗ್ ಅಷ್ಟೇ ಡಿಸ್ಕಷನ್ ಮಾಡ್ಕೊಂಡ್ವಿ, ಜಸ್ಟ್ ಹಿಂಗೆ ಒಂದು ವಿಡಿಯೋ ಮಾಡೋಣೇನ್ರಿ ಬ್ರದರ್ ಅಂತ ಹೇಳಿ ಮಾತಾಡ್ಕೊಂಡು ಮಾಡತ್ತೀವಿ. ಸೊ ನಮ್ಮ ಕಲಬುರ್ಗಿ ಪ್ರತಿಭೆಗಳಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಇವ್ರ ಪೇಜ್ಗೂ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಬೆಸ್ಟ್ ವಿಡಿಯೋಸ್ ಮಾಡ್ತಿರ್ತಾರೆ, ಟ್ರೆಂಡಿಂಗ್ ವಿಡಿಯೋಸ್ ಏನೇ ಇದ್ರೂ ಕೂಡ ಕಲಬುರ್ಗಿ ಫಸ್ಟ್ ವಿಡಿಯೋ ಇವ್ರ ಕಡೆ ಬರ್ತಿರ್ತಾವ. ಸೊ ಇವ್ರ ಪೇಜ್ನ ಚೆಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.
ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಭಕ್ತಾದಿಗಳು ಅವರೆಲ್ಲ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಸೊ ಕಲಬುರಗಿಯ ಈ ಒಂದು ರಥೋತ್ಸವದ ಸಂಭ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ನೀವೆಲ್ಲರೂ ಕೂಡ ಮಿಸ್ ಮಾಡದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದು ದೇವರ ದರ್ಶನವನ್ನು ಪಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.